ಮಾಗಡಿ ತಾಲೂಕು ಕುದೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2001 ಮತ್ತು 2002ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ 5ನೇ ವರ್ಷದ ಸ್ನೇಹ ಸಂಗಮ ಕಾರ್ಯಕ್ರಮ ಕುದೂರಿನ ಬೆಟ್ಟಹಳ್ಳಿ ಸಮೀಪದ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿದ್ಯಾರ್ಥಿಗಳ ಪಾಲಿನ ಜಿಸಿ ಎಂದೇ ಕರೆಯಲ್ಪಡುವ ಶ್ರೀ ಗಣೇಶ್ ಸರ್ ಅವರಿಗೆ ಕುದೂರಿನ 2001 ಮತ್ತು 2002ನೇ ಬ್ಯಾಚಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಅರ್ಥಪೂರ್ಣವಾಗಿ ಗುರುವಂದನೆ ಕಾರ್ಯಕ್ರಮವನ್ನು ನಡೆಸಿದರು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ Number 10. Number 6. ಗುರವೇ ನಮಃ ಗುರವೇ ನಮಃ. ಮೊದಲನೇದಾಗಿ ನನಗೆ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು, ಟೀಚಿಂಗ್ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ಕುದೂರು. ಸೊ ನಾನು ಹೆಮ್ಮೆ ಪಡಬೇಕು. ನನ್ನ ಫಸ್ಟ್ ಅಪಾಯಿಂಟ್ಮೆಂಟೇ ಕುದೂರು. ಸೊ ಕುದೂರು ಬಂದ ತಕ್ಷಣ ನನಗೆ ಒಳ್ಳೆ ಪ್ರಿನ್ಸಿಪಲ್ ಸಿಕ್ಕಿದ್ರು, ವಹಿಲಾರಯ್ಯ ಸರ್. ವಹಿಲಾರಯ್ಯ ಸರ್ ಸಿಕ್ಕಿದ್ರು ಹೇಗೆ ಕೊಟ್ಟರು ಅಂದರೆ 8ಕ್ಕೆ 8 ಪೀರಿಯಡ್, 8ಕ್ಕೆ 8. ಅವರಿಂದಲೇ ಕೂಡ ನಮಗೆ ಅಷ್ಟೊಂದು ಸ್ಟ್ಯಾಮಿನಾ ಬಂದಿತ್ತು ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗಿದೆ. 8ಕ್ಕೆ 8 ಪೀರಿಯಡ್, 7 ಪೀರಿಯಡ್ ಇರೋದು, 7 ಪೀರಿಯಡ್ ಎಂಗೇಜ್ ಮಾಡಿದ್ದೀನಿ, ಇನ್ನೊಂದು ಪೀರಿಯಡ್ ಇರೋದು MG ಸರ್ ನಿಮ್ಗೊಂದು ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ದೀನಿ, ಹೋಗು ಮಾಡಿ. ಸೊ ಅಲ್ಲಿ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ನಮಗೆ ವಹಿಲಾರಯ್ಯ ಸರ್ ಇಂದ. ನೆಕ್ಸ್ಟ್ ಇನ್ನು ನಮ್ಮ ಕೊಲೀಗ್ಸ್ ಅಂತೂ ಮಾತಾಡೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ತುಂಬ ಸಪೋರ್ಟ್ ಮಾಡ್ತು. MNR ಸರ್, VS ಸರ್, HR, GH, MRG, ಆಮೇಲೆ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫ್ ಅಷ್ಟೇ. ಸ್ಟಾಫು ಯಾರು ಉದಾಹರಣೆಗೆ ನಮ್ಮ ಇವ್ರು ಬಂದರೆ ಲಕ್ಷ್ಮೀಪತಿ ಸರ್ ಸಪೋರ್ಟ್ ಮಾಡೋದು, ನಾನು ಟೀಚಿಂಗಲ್ಲೂ ತುಂಬ ಸಪೋರ್ಟ್ ಮಾಡೋದು, ಟೀಚಿಂಗಲ್ಲೂ ತುಂಬ ಸಪೋರ್ಟ್ ಮಾಡೋದು. ಈಗ ಲೆಕ್ಚರರ್ಸ್ ಮಾತಾಡೋಂಗಿಲ್ಲ, ತುಂಬ ಸಪೋರ್ಟ್ ಮಾಡೋದು ಲೆಕ್ಚರರ್ಸ್. ಸೊ ನಿಮಗೆ ಖುಷಿ ಮಾತಾಡ್ತಾರೆ ಹೇಗೆ ಅಂದರೆ ಸೆವೆಂತ್ ಪಬ್ಲಿಕ್ ಎಕ್ಸಾಮ್ HR ನನ್ನ ತಗೊಂಡೋಗಿದ್ದಾನೆ ಗುರುಗಳ ಅದೊಂದು ಇದು. ಅಲ್ಲಿ 6 days ಅಲ್ಲಿ ಹೊರಗಡೆ ಎಕ್ಸಾಮ್ ಅವರು HR ನಾನು ಮಾತಾಡೋಂಗಿಲ್ಲ, ಆ ಕಡೆನೂ ಮಾತಾಡೋಂಗಿಲ್ಲ, ಈ ಕಡೆನೂ ಮಾತಾಡೋಂಗಿಲ್ಲ. ಖರ್ಚು ಗಾಡಿ ತಂದಿರೋ ಹೊರಗಡೆ ನಿಲ್ಸಿರೋ ಹೊರಗಡೆ ಬಂದ್ರು. ನಾನು ಇವ್ರು ಯಾಕೆ ಹಿಂಗೆ ಟೈಪ್ ಮಾಡಕ್ ಹೋಗ್ತಾರೆ, ಸುಮ್ಮನೆ ಹೋಗಿದ್ರೆ ಆಗೋದು, ಅವ್ರು ಬಿಡಲ್ಲ, ಇಲ್ಲ ಸಿಕ್ತಾಗ ಆಗ್ಲೇಬೇಕು. ಸೊ ಅಲ್ಲಿ 6 days ಅಲ್ಲಿ. ನೆಕ್ಸ್ಟ್ ಅದು ಮುಗಿಸ್ಕೊಂಡು ಸುಸ್ತಾಯ್ತಪ್ಪ ಅಂದ್ರೆ ನಮ್ಮ ಸ್ಕೂಲ್ ಇನ್ವಿಜಿಲೇಷನ್. ನಿಮ್ಗೆಲ್ಲ ಗೊತ್ತಿದೆ ಇನ್ವಿಜಿಲೇಷನ್ ಹೇಗೆ ಮಾಡ್ತಾ ಇದೆ ಅಂತ. ಹೊರಗಡೆ ಫ್ರೀಯಾಗಿ ಬಿಟ್ರು ಒಳಗಡೆ ಮಾತ್ರ ಫ್ರೀಯಾಗಿ ಬಿಡ್ತಾ ಇರಲಿಲ್ಲ, ತುಂಬಾ ಸ್ಟ್ರಿಕ್ಟ್ ಮಾಡಿ. ಪಾಸ್ ಆಗಬೇಕು, ಫೇಲ್ ಆದವ್ರು ಫೇಲ್ ಆಗೋದು. ಇನ್ನು ನೆಕ್ಸ್ಟ್ ಇದು ಬಂತು ಅಂದ್ರೆ ಅದು ಮುಗಿತಾ ಇದ್ದಂಗೆ 10th ಎಕ್ಸಾಮ್ ಇತ್ತು, ಮತ್ತೆ ಇನ್ವಿಜಿಲೇಷನ್.
ಓಲಿ 10th ಮುಗಿದ ನೆಮ್ಮದಿಯಾಗಿರೋಣ ಅಂದ್ರೆ PUC ಇನ್ವಿಜಿಲೇಷನ್. ಸೊ ಇನ್ವಿಜಿಲೇಷನ್ ಹತ್ತಿರ ಏಪ್ರಿಲ್ 15 ತನಕ ಮಾಡ್ತಾ ಇದ್ರು. ಏಪ್ರಿಲ್ 15 ಮೇಲ್ಗಡೆ ವ್ಯಾಲ್ಯೂಯೇಷನ್ ಡ್ಯೂಟಿ. ಸೊ 20-25 ತನಕ ಅಲ್ಲೇ ಮುಗಿದೋಯ್ತು. ನೆಕ್ಸ್ಟ್ ಅದಾದ್ಮೇಲೆ ಎಲೆಕ್ಷನ್ ಹೂವಿನ ಮುಂಚೆ ಬಂದ್ಕೊಂಡು ಅದು ಹೋಯ್ತು. ಸೊ ತುಂಬಾ ಇದಾಗೋಯ್ತು. ಆದ್ರೆ ಈಗ ನೆನೆಸ್ಕೋತೀನಿ, ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ನನಗೆ ಕೊಯ್ಲಾರೆ ಸರ್ ಒಂದೇ ಒಂದು ಮಾತು ನನ್ನ ಎದುರುಗಡೆ ಹೇಳಿಲ್ಲ. ನೆಕ್ಸ್ಟ್ ಟ್ರಾನ್ಸ್ಫರ್ ನಮ್ಮ HR ಕಡೆಯಿಂದ ನನಗೆ ಇಷ್ಟ ಇರಲಿಲ್ಲ ಟ್ರಾನ್ಸ್ಫರ್ ಮಾಡೋದಕ್ಕೆ. ಸುಮ್ಮನೆ ಬಂದಂದ್ರು ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹಾಕಿದೆ. ಟ್ರಾನ್ಸ್ಫರ್ ಆಗಿರೋದು ಗೊತ್ತಿಲ್ಲ ನನಗೆ ಗೊತ್ತೇ ಇಲ್ಲ ಪುಣಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಅವರೇ ಬಂದು ಹೇಳಿದ್ರು ಟ್ರಾನ್ಸ್ಫರ್ ಆಗಿದೆ ಅಲ್ರಿ, ಲಿಸ್ಟಲ್ಲಿ ಇದೆ ಅಂದ್ರೆ ಅಲ್ಲಿದೆ, ಬರೀ ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ಕರ್ಕೊಂಡು ಹೋಗಿ ಏಪ್ರಿಲ್ ಕರೆಕ್ಟಾಗಿ 2002 ಏಪ್ರಿಲ್ 30ಕ್ಕೆ ರಿಲೀವ್ ಮಾಡಿದ್ರು ಕುದೂರಿಂದ. 2002 ಏಪ್ರಿಲ್ 2 ರಿಲೀವ್ ಮಾಡ್ತಾರೆ. ಏಪ್ರಿಲ್ 30 ರಿಲೀವ್ ಮಾಡ್ತಿದ್ರು. ಮೇ 1 ರಜಾ, ಕಾರ್ಮಿಕರ ದಿನಾಚರಣೆ. ಮೇ 2 ಹೋಗಿ ಡ್ಯೂಟಿ. ನನಗೆ ರಿಸಲ್ಟ್ ಕೂಡ ಗೊತ್ತಿಲ್ಲ, ಎಷ್ಟು ಪರ್ಸೆಂಟೇಜ್ ಬಂತು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ಆ ಕಡೆ ಗಮನ ಕೊಡ್ಕೊಂಡು ಕೂತ್ಕೊಂಡೆ. ಆಮೇಲೆ ಕೇಳಿದೆ ಎಷ್ಟು ಬಂತು ಏನು ಅಂದಿದ್ದಕ್ಕೆ ಹೇಳಿದ್ರು 52-57% ಬಂತು ಅಂತ. ಅಂದ್ರೆ ಆಗಿನ ಕಾಲಕ್ಕೆ ಅದೇ ಹೆಚ್ಚು 52-57%. ತುಂಬಾ ಚೆನ್ನಾಗಿ ಬಂದಿದೆ ಅಂದರು. ಓಕೆ ಸರ್ ಅನ್ಕೊಂಡು ನೆಕ್ಸ್ಟ್ ಇದೇ ಜರ್ನಿ ಅಲ್ಲಿ ತಗೊಂಡಿದ್ದೇನೆ. ಬಕ್ರಳ್ಳಿ ಸ್ಕೂಲ್ ಕುಣಿಗಲ್ ತಾಲೂಕು ಮಾಡಿದೆ. ಟೋಟಲ್ಗೆ 13 ವರ್ಷ ಒಂದೇ ಕಡೆ ಸರ್ವ್ ಮಾಡಿದೆ. ಅಲ್ಲಿ ಬರೀ 3 ವರ್ಷ ಅಷ್ಟೇ ಸ್ಪಾಡು ಡ್ಯೂಟಿ ಮಾಡಿದ್ರು. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸಾಮ್ ಚೀಫ್ ಅಸಿಸ್ಟೆಂಟ್ ಫುಲ್. ಇನ್ನು ಎಲ್ಲಿ ತನಕ ಅಂದ್ರೆ 2019 ತನಕ ಎಕ್ಸಾಮ್ ಚೀಫ್ ಅಸಿಸ್ಟೆಂಟ್. ಇನ್ವಿಜಿಲೇಷನ್ ಇಲ್ಲ, ಏನೇ ಸಪರೇಟ್ ಡ್ಯೂಟಿ. ಸೊ ಅದಕ್ಕೋಸ್ಕರ ನಾನು ನೆನೆಸ್ಬೇಕಾಗಿರೋದು ನನ್ನ ಹುಡುಗರನ್ನ ತುಂಬಾ ನೆನೆಸ್ಬೇಕು, ನನ್ನ ಕೊಲೀಗ್ಸ್ನ ತುಂಬಾ ನೆನೆಸ್ಬೇಕು. ಆಮೇಲೆ ಸ್ಟೂಡೆಂಟ್ಸ್ ನಿಮ್ದಂತೂ ಮಾತಾಡೋಂಗಿಲ್ಲ. ಯಾಕಂದ್ರೆ ಏನೇ ಹೇಳಿದ್ರು ಕೂಡ ಅದನ್ನ ಸ್ವಲ್ಪ ಅಬ್ಲೈಸ್ ಮಾಡ್ಕೊತಾ ಇದ್ದೆ. ಆಮೇಲೆ ನನಗೇನು ಅಂದ್ರೆ ತೀರಾ ಕೆಳಮಟ್ಟದಿಂದ ಬಂದಿದೆ, ಗೊತ್ತಿದೆ ನನಗೆ ಹೇಗಾಗುತ್ತೆ ಏನು ಅಂತ. ಪೇರೆಂಟ್ಸ್ ಯಾರು ಹೇಳಿದ್ರು ಇಲ್ಲ ಸರ್ ಎಜುಕೇಶನ್ ಮುಗಿಸೋಕ್ಕಾಗಲಿಲ್ಲ. ಇದೇ ಕೇಸು ನಾನು ಭಕ್ತರಳ್ಳಿಗೆ 2-3 ಕೇಸ್ ಹೋಗಿದೆ. ಹುಡುಗಿರನ್ನ 8ನೇ ಕ್ಲಾಸ್ಗೆ ಬಿಡಿಸ್ಬಿಡ್ತಾರೆ, 9ನೇ ಕ್ಲಾಸ್ಗೆ ಬಿಡಿಸ್ಬಿಡ್ತಾರೆ. ಮನೆ ಹತ್ರಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಮತ್ತೆ ಜಾಯ್ನ್ ಮಾಡಿ. ಮತ್ತೆ ಇನ್ನು ಕೆಲವರು ಬೇರೆ ಇನ್ನೊಂದು ಸ್ಕೂಲ್ ಬರೋದು, ಸೇಮ್ ಅದೇ ಇದ್ದೇನೆ. ಅದು ಸ್ಕೂಲ್ ಬಿಡಿಸೋದು, 9ನೇ ಕ್ಲಾಸ್ ಸ್ಕೂಲ್ ಬಿಡಿಸೋದು ಮದುವೆ. ಒಂದು 2-3 ಹುಡುಗರು ಮದುವೆನೂ ಕೂಡ ನಿಲ್ಲಿಸುತ್ತೆ. 10ನೇ ಕ್ಲಾಸ್ ಪಾಸ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ನೆಕ್ಸ್ಟ್ ಕಳಿಸ್ರಿ, MA ಇದು ಕಳಿಸ್ರಿ, PU ಕಳಿಸ್ರಿ ಅಂದ್ರೆ ಇಲ್ಲ ಬೇಡ. ಮತ್ತೆ ಇನ್ನು ಕೆಲವರು ಬೇರೆ ಇನ್ನೊಂದು ಸ್ಕೂಲ್ ಬರೋದು, ಸೇಮ್ ಅದೇ ಇದ್ದೇನೆ. ಅದು ಸ್ಕೂಲ್ ಬಿಡಿಸೋದು, 9ನೇ ಕ್ಲಾಸ್ ಸ್ಕೂಲ್ ಬಿಡಿಸೋದು ಮದುವೆ. ಒಂದು 2-3 ಹುಡುಗರು ಮದುವೆನೂ ಕೂಡ ನಿಲ್ಲಿಸುತ್ತೆ. 10ನೇ ಕ್ಲಾಸ್ ಪಾಸ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ನೆಕ್ಸ್ಟ್ ಕಳಿಸ್ರಿ, MA ಇದು ಕಳಿಸ್ರಿ, PU ಕಳಿಸ್ರಿ ಅಂದ್ರೆ ಇಲ್ಲ ಬೇಡ. ಕೊನೆಗೆ ಆಮೇಲೆ ನಮ್ಮ ಬಲವಂತಕ್ಕೋಸ್ಕರ ನಾನು ಇಡೀ ಸ್ಟಾಫ್ನೇ ಕರ್ಕೊಂಡು ಹೋಗಿದ್ದೆ ಮಾಡಂಗಿಲ್ಲ. ಆಮೇಲೆ ಒಂದು ಹುಡುಗಿ ಕೇಸ್ ಹೆಂಗಾಯ್ತು ಅಂದ್ರೆ 9ನೇ ಕ್ಲಾಸ್ಗೆ ಒಂದು ಸ್ವಲ್ಪ ಹೈಟ್ ವೇಟ್ ಚೆನ್ನಾಗಿತ್ತು, ಮಾಡಕ್ ಶುರು ಮಾಡಿತ್ತು. ಯಾರು ಇವರಿಗೆ ಕಂಪ್ಲೇಂಟ್ ಕೊಟ್ಟು ಮೊದಲಿನ ಕ್ಯಾನ್ಸಲ್ ಮಾಡಿಸಿ ಮತ್ತೆ ಆಮೇಲೆ ಎಜುಕೇಶನ್. ಎಲ್ಲ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಸಪೋಸ್ ನಿಮ್ ಗಮನಕ್ಕೆ ಯಾರಾದ್ರೂ ತಂದ್ರೆ ನಾವು ನಮ್ಮ ಕೈಲಿ ಆದಷ್ಟು ನಮ್ಮ ಚಾನ್ಸ್ ಇದ್ದರೆ ನಾವು ಮಾಡ್ತೀವಿ. ನಿಮ್ಮ ಕೈಯಿಂದ ಏನಾದ್ರು ಆಗಬೇಕಾದ್ರೆ ಮುಂಚೂರು ಸಹಾಯ ಮಾಡಿ. ಇಲ್ಲ ಅಂದ್ರೆ NGO ಫೋನ್ ಮಾಡಿದ್ರು ಸಾಕು, ಅವರೇ ಬಂದು ಇದು ಮಾಡ್ತಾರೆ. ಯಾಕಂದ್ರೆ ಗೊತ್ತಿದೆ ಈಗ ಪರಿಸ್ಥಿತಿ. ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಒಂದು ಇದು ತಗೊಂಡ್ಬೇಕಾದ್ರು ನಮ್ಮ ಚಿಕ್ಕ ಮಕ್ಕಳದು ಇದಕ್ಕೆ ಕೆಲಸಗಳಾಗೆಲ್ಲ ನಾನು ಹೇಳ್ತಾ ಇದ್ದೆ. ಒಂದು ಡ್ರೈವರ್ ಕೆಲಸ ಅವಾಗೆಲ್ಲ ಆಲ್ರೆಡಿ ಕುದೂರಿಂದ ಕೂಡ ನಾನು ಅದನ್ನ ಪ್ರಚಾರ ಮಾಡ್ತಾ ಇದ್ದೆ. ಪೋಸ್ಟ್ ಆಫೀಸ್ ಆಗಲಿ, ಮತ್ತೆ KSRTC ಡ್ರೈವರು, BTS ಡ್ರೈವರು, ಬರೀ 10th ಪಾಸ್ ಆಗಿದ್ರೆ ಸಾಕು ಅವಾಗ ಜಾಬ್ ಸಿಗೋದು ಖಂಡಿತ. ಈಗಲೂ ಅಷ್ಟೇ PUC ಜಾಬ್ ಸಿಗುತ್ತೆ. ಬಟ್ ಅದನ್ನ ಹೇಳ್ಬೇಕಾದ್ರೆ ಕೇಳೋದಿಲ್ಲ. ನೀವು ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪೇರೆಂಟ್ಸ್ಗಳು ಒಂಚೂರು ಗಮನ ಕೊಡಬೇಕು. ಆಮೇಲೆ ಇನ್ನೊಂದು ಮಾತು ಹೇಳೋಣ ಅಂದ್ಕೊಂಡೆ. ಎಲ್ಲ ಆಲ್ಮೋಸ್ಟ್ ಆಲ್ 40-41 ವರ್ಷ ಅಂತ ಕಾಣಿಸುತ್ತೆ. ನಾನು ಹೇಳಿದ್ದು ಏಜ್ ಪ್ರಕಾರ, ನಿಮ್ಗೆ ಏಜ್ ಆಗಿಲ್ಲ. ಈಗ ವಸಂತ ಹೇಳಿಲ್ಲ. ವಸಂತ ಏನಂದು ಸರ್ ನೀವು ನಮ್ಮ ಎದುರುಗಡೆ ಇದ್ದಾಗ ನಾವು 10ನೇ ಕ್ಲಾಸ್ ಮಕ್ಕಳು ಅಷ್ಟೇ. ನಾನು ಹೇಳ್ತಾ ಇರೋದು ನಿಮ್ಮ ದೇಹಕ್ಕೆ ಇಷ್ಟ ಆಗಿರ್ಬೋದು,
ಇನ್ನೇನು ಅದರಲ್ಲಿ ಏನೇನಿದೆ ಸಾಧ್ಯತೆ ಇದೆ ಒಂಚೂರು ಟಿಪ್ಸ್ ಕೊಡೋದಕ್ಕೆ ಇದು ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ನನಗೆ ರಿಯಲ್ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ನಿಮ್ಮಿಂದಾನೆ ಆಯ್ಸ್ ಅ ಟೀಚಿಂಗ್ ಇದಕ್ಕೆ. ಆಮೇಲೆ ಎರಡನೇದು ಇವರು ಟೀಚಿಂಗ್ ಸಂಬಂಧಪಟ್ಟಂಗೆ ಹೇಳಿದ್ರು, ಎಸ್ ಗೌರ್ಮೆಂಟ್ ಇದರಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಫೈಡ್ ತಗೊಂತಾರೆ ಒಂದು. ಆಮೇಲೆ ಎರಡನೇದು ನನಗೆ ಇನ್ನೊಂದು ಅವಕಾಶ ಏನಾಯ್ತು ಅಂದರೆ ಪ್ರತಿದಿನ ಅಷ್ಟೇ 4-4:30 ಇರುತ್ತೆ ಪ್ರತಿದಿನ. ಯಾರೇ ಒಬ್ರು ಟೀಚರ್ ಆಗಬೇಕಾದ್ರು ಸ್ವಲ್ಪ ತಾವು ಫಸ್ಟು ರೆಡಿ ಆಗಬೇಕು. 4ರಿಂದ 4:15 ಇದ್ದರೆ 5:30-6 ಗಂಟೆ ಅಷ್ಟರಲ್ಲಿ ಒಂಚೂರು ರೆಡಿ ಆಗಿರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಬೇರೆ ಪ್ರೋಸೆಸ್ ಮಾಡ್ಕೊಂಡು ಬಂದು ನನಗೆ ಟೈಮ್ ಎಲ್ಲಿದೆ ಅನುಕೂಲ ಆಯಿತು ಅಂದರೆ 7:30ಗೆ ಗಾಡಿ ಸಿಗೋದು, 8:30ಗೆ ಗಾಡಿ ನಿಮ್ಮ ಕುದೂರು ಸ್ಕೂಲಲ್ಲಿ ಇದೆ. 8:30ಗೆ ಕುದೂರಿಗೆ ಬಂದರೆ ಕಮೆಂಟ್ಸ್ ಆಗ್ತದೆ 11:20 ಹಾಗಾದ್ರೆ ಅಲ್ಲಿ ತನಕ ಏನು ಮಾಡೋದು, ಅವಾಗ ರೆಡಿ ಮಾಡ್ಕೋಬೋದು ಏನೇನು ಮಾಡಬೇಕು ಪಾಠ ಹೇಗೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಹುಡುಗರಿಗೆ. ಸೊ ಇದೇ ಕಾನ್ಸೆಪ್ಟ್ ಪ್ರೈವೇಟಲ್ಲೂ ಕೂಡ ಯಾರ್ಯಾರು ಮಾಡ್ತಾ ಇದ್ರ ಸೇಮ್ ಕಾನ್ಸೆಪ್ಟ್ ಸೇಮ್ ಇದನ್ನು ಮಾಡ್ತು ಅಂದರೆ ಅವಾಗ ನಿಮ್ಮ ಇದು ಮಕ್ಕಳಿಗೆ ಹೇಗೆ ಸಿಗುತ್ತೆ ಅಂದರೆ ನಾವು ಹೇಗೆ ಮಾಡ್ತೀವೋ ಅದೇ ಕ್ವಾಲಿಟಿ ಅಲ್ಲೂ ಸಿಗುತ್ತೆ. ಸೊ ಇದೊಂದು ಚೇಂಜಸ್ ಮಾಡ್ಕೊಂತಂದ್ರೆ ತುಂಬ ಅನುಕೂಲ ಆಗುತ್ತೆ. ಇಷ್ಟನೇ, ಇನ್ನೇನಿಲ್ಲ. ಟೀಚರ್ಸ್ ಫಸ್ಟ್ ಒಂಚೂರು ರೆಡಿ ಆಗೋದು. ಟೀಚರ್ಸ್ ರೆಡಿ ಆಗ್ತು ಅಂದರೆ ಅವ್ರಿಗೊಂದು ಐಡಿಯಾ ಬರ್ತದೆ, ಟೆಕ್ನಿಕ್ಸ್ ಬರ್ತದೆ. ಆ ಟೆಕ್ನಿಕ್ಸ್ನ ಯೂಸ್ ಮಾಡಿದರೆ ನೆಕ್ಸ್ಟ್ ನಿಮ್ಮ ಕೆಳಗಡೆ ಇರೋಂಥ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೋದು. ಸೊ ನಿಮ್ಮ ಮಕ್ಕಳು ನಿಮ್ಮ ಕೈ ಕೆಳಗಡೆ ಓದ್ತಾರೋ ಮಕ್ಕಳಿಗೆ ಒಂಚೂರು ಓದಿಸಿದ್ರೆ ಡೆಫಿನೆಟ್ ಆಗಿ ಅವರು ತಮ್ಮ ಲೈಫಲ್ಲಿ ಎಲ್ಲೂ ಮರೆಯೋದಿಲ್ಲ, ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇದೇ ಇದರಲ್ಲಿ ವಿಚಾರದಲ್ಲಿ ನಾನು ಭಕ್ತರಲ್ಲಿ ಇದ್ದಾಗಲೂ ಅಷ್ಟೇ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಏನಂತಂದರೆ ನಿಮ್ಮ ಥರನೇ ಇತ್ತು. ನನಗೆ 8ರಲ್ಲಿ ಮ್ಯಾಥ್ಸ್ ತಗೊಂತಾಗಲಿಲ್ಲ ಸರ್, ನೀವು ಬರೀ ಜಾಮಿಟ್ರಿ ತಗೊಂತಿದ್ರಿ. ಏನಂತಂದರೆ ಇದ್ದಿದ್ದು 12, 4, 4, 8, 8, 3, 12 ಸೆಕ್ಷನ್, ಸಾರಿ 8, 2, 10 ಸೆಕ್ಷನ್. 10 ಸೆಕ್ಷನ್ಸ್ ಅಲ್ಲಿ ಇದ್ದಿದ್ದು 2 PCM ಆ್ಯಂಡ್ 2 PCM ಆ್ಯಂಡ್ ಅಲ್ಲೇ ನೋಡ್ಬೇಕಲ್ಲ, ಅಲ್ಲಿ ವರ್ಕೌಟ್ ಜಾಸ್ತಿ ಇರುತ್ತೆ. ಸೊ ಅವಾಗ ಕೆಳಗಡೆ ಹಂತದಲ್ಲಿ ಕಡಿಮೆ ಕೊಡ್ತಾರೆ, ಮೇಲ್ಗಡೆ ನೋಡಿ ಅಂತಾರೆ. ನಾವು ಆದಷ್ಟು ಏನು ಮಾಡ್ತೀವಿ ಅಂತಂದ್ರೆ ನಾವು ಇಳ್ಕೊಂಡ್ರು ಅದು ಕಷ್ಟ. ಯಾಕಂದ್ರೆ ಇಲ್ಲೆಲ್ಲ ಒಂದೊಂದು ಚೂರು ತೊಗೊಂಡಿರ್ತೀವಿ, ಲೇಟ್ ಮುಂದೆ ಸೆಲ್ ಪ್ರೆಷರ್ ಆಗ್ತೀವಿ ಅಂತ ಆಗಲ್ಲ. ನಾನು ಇಲ್ಲಿಂದಲೂ ಕೊಟ್ಟಿದ್ರೆ 8ಇಂದಲೂ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿದೆ. ಸೊ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅದೇ. ಸೊ ಇಷ್ಟೇನೆ ಇರೋದು. ಯಾರ್ಯಾರು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹೇಳ್ಕೊಡ್ತಾ ಇದ್ದಾರೆ, ಒಂಚೂರು ಗಮನ ಹರಿಸಿ, ತುಂಬ ಚೆನ್ನಾಗಿ ಅವರು ಇದೆಲ್ಲ ಒಟ್ಟಿಗೆ ಸೇರಿದ್ರಲ್ಲ, ಈಗ ನೋಡೋದಕ್ಕೆ ಒಂಥರ ಖುಷಿ ಆಗ್ತದೆ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಮನೇಲಿ ಎಷ್ಟೇ ಪ್ರೆಷರ್ ಹಾಕೋದ್ರು, ಯಾಕಂದ್ರೆ ಹಂಗಿದೆ ಪರಿಸ್ಥಿತಿ, ಹಂಗಿದೆ ಈಗ. ಯಾಕಂದ್ರೆ ಒಂದು ಭಾನುವಾರ ಸಿಕ್ಕರೆ ಸಾಕು, ಎಷ್ಟು ಕೆಲಸಗಳಾಗ್ತದೆ, ಹಳೆ ವಾರದ ಪೂರ್ತಿ ಪೆಂಡಿಂಗ್ ಉಳಿದಿರುತ್ತೆ. ಆಯ್ತಾ, ರಜದಲ್ಲಿ ಬಂದಿರ್ತೀರ, ಮಕ್ಕಳನ್ನ ಕರ್ಕೊಂಡಿದ್ದೇನೆ, ಅವಾಗ 1 ಡೇ ಹೋಯ್ತು ಅಂದ್ರೆ ತಗೊಂಬಂದಿರೋದೇ 7 ದಿನ, 8 ದಿನಕ್ಕೆ ರಜೆ ತಗೊಂಡ್ಬಂದು ಒಂದಿನ ಹೋದ್ರೆ ಅಲ್ವಾ. ಅದು ಕೂಡ ಇಷ್ಟೆಲ್ಲ ಮುತುವರ್ಜಿ ಓಡಿಸಿ ನೀವು ಇಷ್ಟೊಂದು ಇದು ಮಾಡ್ತೀರ ಅಂದ್ರೆ ತುಂಬಾ ಸಂತೋಷ ಆಗ್ತದೆ. ತುಂಬಾ ಧನ್ಯವಾದ. ನಾನು ಹೇಳಿದ ಅಂಶಗಳನ್ನ ಒಂಚೂರು ಮೈಂಡಲ್ಲಿ ಇಟ್ಕೊಡಿ. ಖಂಡಿತ. ಓಕೆ, ಥ್ಯಾಂಕ್ ಯು.